ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 43:19 25 ವಚನವನ್ನು ಧ್ಯಾನ ಮಾಡೋಣ. ಸಮಾಧಾನವಾಗಿರಿ, ನೀವು ಹೆದರಬೇಡ್ರಿ. ಇದು ಯೋಸೇಫನ್ ಹೇಳಿದಂತ ಮಾತು. ಇದರ ಬಗ್ಗೆ ನಾವು ಕಲಿಯೋಣ. ಮನೆ ಬಾಗಿಲಲ್ಲಿದ್ದ ಮನೆ ವಾರ್ತೆಯವನ ಬಳಿಗೆ ಹೋಗಿ ಅವನಿಗೆ, ಅಯ್ಯ, ಮೊದಲು ಒಂದು ಸಾರಿ ಆಹಾರ ಪದಾರ್ಥಗಳನ್ನ ಕೊಂಡುಕೊಳ್ಳುವುದಕ್ಕೆ ಬಂದಿದ್ದೆವು. ನಾವು ಹೊರಟು ಹೋದ ನಂತರ ಇಳಿದುಕೊಂಡಿದ್ದ ಒಂದು ಸ್ಥಳದಲ್ಲಿ ನಮ್ಮ ಚೀಲಗಳನ್ನು ಬಿಚ್ಚಿ ನೋಡಿದಾಗ ಪ್ರತಿಯೊಬ್ಬನ ಹಣವು ತೂಕದಲ್ಲಿ ಏನು ಕಡಿಮೆ ಇಲ್ಲದೆ ಅವನವನ ಚೀಲದಲ್ಲಿ ಇತ್ತು. ಅದನ್ನು ತಿರುಗಿ ತಂದಿದ್ದೇವೆ. ದವಸವನ್ನು ಕೊಂಡುಕೊಳ್ಳುವುದಕ್ಕೆ ಬೇರೆ ಹಣವನ್ನು ತಂದಿದ್ದೇವೆ. ಆ ಹಣವನ್ನು ನಮ್ಮ ಚೀಲಗಳಲ್ಲಿ ಯಾರು ಇಟ್ಟರೋ ನಮಗೆ ತಿಳಿಯದು ಎಂದು ಹೇಳಿದರು. ಅದಕ್ಕೆ ಅವನು, ಸಮಾಧಾನವಾಗಿರಿ, ನೀವೇನು ಹೆದರಬೇಡ್ರಿ. ನಿಮ್ಮ ತಂದೆಗೂ ನಿಮಗೂ ದೇವರಾಗಿರುವ ಆತನು ನಿಮ್ಮ ಚೀಲಗಳಲ್ಲಿಯೇ ನಿಕ್ಷೇಪ ಸಿಗುವಂತೆ ಅನುಗ್ರಹಿಸಿದ್ದಾನೆ. ನಿಮ್ಮ ಹಣವು ನನಗೆ ಮುಟ್ಟಿತು ಎಂದು ಹೇಳಿ ಸಿಮಿಯೋನನನ್ನು ಅವರ ಬಳಿಗೆ ಕರೆದುಕೊಂಡು ಬಂದು ಅವರೆಲ್ಲರನ್ನು ಯೋಸೇಫನ ಮನೆಯೊಳಗೆ ಸೇರಿಸಿ ಕಾಲುಗಳನ್ನು ತೊಳೆಯುವುದಕ್ಕೆ ನೀರನ್ನು ಕುಡಿಸಿ ಅವರ ಕತ್ತೆಗಳಿಗೆ ಮೇವು ಹಾಕಿಸಿದನು. ತಾವು ಅಲ್ಲೇ ಊಟ ಮಾಡಬೇಕೆಂಬ ಸಂಗೀತವನ್ನು ಅವರು ಕೇಳಿದ್ರಿಂದ ತಾವು ತಂದಿದ್ದ ಕಾಣಿಕೆಯನ್ನು ಸಿದ್ಧವಾಗಿಟ್ಟುಕೊಂಡು ಯೋಸೇಫನು ಮಧ್ಯಾಹ್ನದಲ್ಲಿ ಬರುವ ತನಕ ಕಾದುಕೊಂಡು ಇದ್ದರು. ಈಗ ಇಲ್ಲಿ ಅವರೆಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಮನೆಯಲ್ಲಿ ಕುತ್ಕೊಂಡು, ಅಂದ್ರೆ ವೆಯ್ಟ್ ಮಾಡ್ತಾ ಇದ್ರು ಯೋಸೇಫನ್ಗೆ. ಯೋಸೇಫ್ ಒಂದು ದೊಡ್ಡ ಪೊಸಿಷನ್ ಅಲ್ಲಿ ಇದ್ದಾನೆ. ಅವನ ಮನೆ ವಾರ್ತೆ ಅವನಿಗೆ ಹೇಳಿರ್ತಾನೆ, ಈ ತರ ಎಲ್ಲ ರೆಡಿ ಮಾಡಂತ. ಇವ್ರು ಏನ್ ಮಾಡ್ತಾರೆ, ಮನೆ ವಾರ್ತೆ ಅವನ ಹತ್ರ ಮಾತಾಡ್ತಾರೆ. ನೋಡು, ನಾವು ಆಕ್ಚುಲಿ ಏನು ತಪ್ಪು ಮಾಡಿಲ್ಲ. ನಾವು ಮನೆಗೆ ಹೋದಾಗ ಅವನವನ ದವಸ ಧಾನ್ಯ ಚೀಲವನ್ನು ನೋಡಿದಾಗ ಹಣದ ಗಂಟಿತ್ತು. ಆದ್ರೆ ನಾವೇನ್ ಮಾಡಿದ್ವಿ, ಈಗ ಆ ಹಣದ ಗಂಟನ್ನು, ಈಗ ಹೊಸ ದವಸ ಧಾನ್ಯವನ್ನ ನಾವು ತೆಗೆದುಕೊಳ್ಳೋದಕ್ಕೆ ಬೇಕಾದ ಹಣವನ್ನು ನಾವು ತಂದಿದ್ದೀವಿ ಅಂತ ಹೇಳ್ತಾರೆ. ಅವಾಗ ಈ ಮನೆ ವಾರ್ತವನ್ನ ಹೇಳ್ತಾನೆ, ನೀವು ಸಮಾಧಾನವಾಗಿರ್ರಿ, ನೀವು ಭಯ ಪಡಬೇಡ್ರಿ, ಹೆದರಬೇಡ್ರಿ. ಇವತ್ತು ದೇವರು ನಿಮಗೂ ಹೇಳ್ತಾ ಇದ್ದಾರೆ, ನೀವು ಸಮಾಧಾನವಾಗಿರ್ರಿ, ಹೆದರಬೇಡ್ರಿ. ನಿಮ್ಮ ತಂದೆಗೂ ನಿಮಗೂ ದೇವರಾಗಿರುವ ಆತನು. ನೋಡಿ, ಅಲ್ಲಿ ಈ ಮನೆ ವಾರ್ತೆವನಿಗೂ ದೇವರ ಶಕ್ತಿ ಗೊತ್ತಾಗುತ್ತೆ. ಹಾಗಾದ್ರೆ ಅಲ್ಲಿ ಯೋಸೇಫನು ಅಲ್ಲಿ ದೇವರ ಕುರಿತು ಈ ಮನೆ ವಾರ್ತೆವನಿಗೆ ಹೇಳಿರ್ಬೇಕು ಅಲ್ವಾ? ಯೆಹೋವ ದೇವರೇ ನನ್ನನ್ನ ಇಷ್ಟರ ಮಟ್ಟಿಗೆ, ಸರ್ವಶಕ್ತನಾದ ನಿಜವಾದ ದೇವರೇ ನನ್ನನ್ನ ಇಲ್ಲಿವರೆಗೂ ನಡೆಸಿದ್ದಾರೆ ಎಂಬುದಾಗಿ ಹೇಳಿದ್ರಿಂದ ಅವನ ಆ ಮಾತನ್ನ ಹೇಳ್ತಾನೆ. ಬೇರೆ ನಮ್ಮಿಂದ ನಾವು ಮತ್ತೊಬ್ಬರನ್ನ ಇನ್ಫ್ಲೂಯೆನ್ಸ್ ಮಾಡ್ಬೇಕು ದೇವರ ಕಡೆಗೆ. ನಮ್ಮಿಂದ ದೇವರಿಂದ ಜನ ದೂರವಾಗಬಾರ್ದು, ನಮ್ಮಿಂದ ಜನ ದೇವರಿಗೆ ಹತ್ರವಾಗಬೇಕು. ಯಾಕಂದ್ರೆ ನಾವು ಮ್ಯಾಗ್ನೆಟಿಕ್ ಪವರ್ ಇದ್ದಾಗೆ ನಾವು ಸಾಕ್ಷಿಗಳು ಆಗಿರ್ಬೇಕು. ಸೊ ಅಲ್ಲಿ ಅವನ ಮಾತನ್ನು ಹೇಳ್ತಾನೆ. ಮಾತ್ರವಲ್ಲದೆ, ನಿಮ್ಮ ಚೀಲಗಳಲ್ಲಿಯೇ ನಿಕ್ಷೇಪ ಸಿಗುವಂತೆ ದೇವರು ಅನುಗ್ರಹಿಸಿದ್ದಾರೆ, ಈಗ ಭಯ ಪಡ್ಬೇಡಿ, ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಅವ್ರನ್ನ ಕುಡ್ರಿಸಿರ್ತಾನೆ. ಇವಾಗ ಯೋಸೇಫ ಬರೋವರೆಗೂ ಅಲ್ಲಿ ಇವರು ಊಟ ಮಾಡಬೇಕು ಅಲ್ಲೇನೆ ಯೋಸೇಫನ ಮನೆಯಲ್ಲಿ ಅಂತ ತಿಳ್ಕೊಂಡ್ಮೇಲೆ ಈ ಮಾತುಕತೆಗಳನ್ನ ಅವ್ರು ಮಾತಾಡ್ತಾ ಇರ್ತಾರೆ. ಇಲ್ಲಿ ನಾವು ಕಲಿಯುವಂತ ಒಂದು ಮೆಸೇಜ್, ದೇವರು ಇವತ್ತು ನಮ್ಗೆ ಕೊಡ್ತಾರಂತ ಮೆಸೇಜ್. ಒಂದನೇದಾಗಿ, ನೀವು ಸಮಾಧಾನವಾಗಿರ್ರಿ, ಹೆದರಬೇಡ್ರಿ. ಎರಡನೇದಾಗಿ, ಯಾವ ವಿಷಯವಾಗಿ ನೀವು ಕಳವಳಗೊಂಡಿದ್ದೀರೋ ಎಲ್ಲ ಚೆನ್ನಾಗಾಗುತ್ತೆ. ದೇವರೇ ನಿಮ್ಮ ಕಷ್ಟಕ್ಕೆ ಪ್ರತಿಫಲವಾಗಿ ಫಲವನ್ನ ಕೊಡಕ್ ಹೋಗ್ತಾರೆ. ಎಷ್ಟು ಜನ ಎಷ್ಟು ವರ್ಷಗಳಿಂದ ಕಣ್ಣೀರು, ದುಃಖ, ವೇದನೆಲ್ಲ ಹಾದೋಗಿದ್ದೀರಿ. ನೀವು ತಪ್ಪು ಮಾಡಿಲ್ವಾ, ತಪ್ಪಾಗಿದೆಯಾ, ಅಥವಾ ನೀವು ತಪ್ಪು ಮಾಡಿ ತಪ್ಪಾಗಿದೆಯಾ, ಈ ಎರಡರಲ್ಲಿ ಒಂದು ಯಾವುದು ನಡೀತಾ ಇದೆ ನಿಮ್ಮ ಜೀವಮಾನದಲ್ಲಿ, ಇವೆರಡರ ವಿಷಯವಾಗಿ ದೇವರ ಮುಂದೆ ಬನ್ರಿ. ಯೇಸುವಿಗೆ ನಿಮ್ಮ ಹೃದಯವನ್ನು ಕೊಡಿ. ಯೇಸುವಿಗೆ ನಿಮ್ಮ ಹೃದಯವನ್ನು ಕೊಟ್ಟಿದ್ದು ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದೆಲ್ಲ, ಚರ್ಚೆಲ್ಲ ಹೋಗೋದು ಬಿಟ್ಬಿಟ್ಟು ನೀವು ದೇವರಿಂದ ದೂರವಾಗಿದ್ರೆ, ಅನ್ಯಾಯದ ನಿಮಿತ್ತವಾಗಿ ದೇವರಿಂದ ದೂರವಾಗಿದ್ರೆ, ಪುನಃ ದೇವರ ಬಳಿಗೆ ಬನ್ರಿ. ದೇವರ ವಾಕ್ಯಗಳು ಕೇಳಿ, ದೇವ್ರ ಮುಂದೆ ತಗ್ಗಿಸ್ಕೊಳ್ರಿ. ಖಂಡಿತವಾಗಿ ಕರ್ತನ ಏನ್ ಮಾಡ್ತಾರೆ, ನಿಮ್ಮನ್ನ ಘನಪಡಿಸ್ತಾರೆ. ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡೋಣ ಏನಾಯ್ತು ಎಂಬುದಾಗಿ. ಅಲ್ಲಿವರೆಗೂ ಸಮಾಧಾನವಾಗಿರಿ,
ಹೆದರಬೇಡ್ರಿ. ಕರ್ತನ್ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ದೇವರೇ, ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ ದೇವರೇ, ಹೆದರಬೇಡ್ರಿ, ಸಮಾಧಾನವಾಗಿರಿ ಎಂಬುದಾಗಿ ಹೇಳಿದ್ಯಾ. ಇವತ್ತು ಯಾರ್ಯಾರು ಯಾವ ವಿಷಯದಲ್ಲಿ ಹೆದರ್ತಾ ಇದ್ದಾರೋ ಅವರೆಲ್ಲರಿಗೂ ಸಮಾಧಾನ ಉಂಟು ಮಾಡು. ಸಮಾಧಾನದ ಪ್ರಭು ನೀವು ಸ್ವಾಮಿ, ಸಮಾಧಾನ ಉಂಟು ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಅಂಡ್ ಸ್ವರ್ಗದಾನಂದ ನಿಮ್ಮೆಲ್ಲರನ್ನ ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್